ಮೆಟ್ರೋದ ರೇಟ್ ಜಾಸ್ತಿ ಆಗಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಗವರ್ಮೆಂಟ್ ಜಾಗನ ಮೆಟ್ರೋ ಜಾಗನ? ಮೆಟ್ರೋ ಯಾವ ಗವರ್ಮೆಂಟ್ ಇದಲ್ವಾ, ಮತ್ತೆ ಯಾರ್ದು ಸರ್? ಮೆಟ್ರೋ ಪ್ರಾಪರ್ಟಿ ಅಂದ್ರೆ ಅದು ಗವರ್ಮೆಂಟ್ ಪ್ರಾಪರ್ಟಿ ಅಲ್ವಾ ಸರ್? ಕೂತ್ಕೊಳ್ಳೋಂಗಿಲ್ಲ, ಎದ್ದೋಗಿ ಅನ್ನೋದಲ್ಲ ಎಷ್ಟು ಸಾರಿ ಮೇಡಮ್ ಹೇಳಿ ನೋಡುವ, ಮತ್ತೆ ಬಾಯಿ ಹಾಕೋಂಗೆ ಇಲ್ಲ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಎಲ್ಲ ಕಡೆ ಮೆಟ್ರೋದೇ ಸದ್ದು. ಹೌದು, ಮೆಟ್ರೋ ವಾತಾವರಣದಲ್ಲಿ ಹಾರ್ನ್ ಹಾಕೋಂಗಿಲ್ಲ ಅಂತ ಹೇಳ್ತಾರೆ, ಆದ್ರೆ ಮೆಟ್ರೋ ಮಾಡ್ತಿರೋ ಸೌಂಡ್ ಮುಂದೆ ಯಾವ್ದು ಹಾರ್ನ್ ಇಲ್ಲ ಬಿಡಿ. ಯಾಕಂತ ಹೇಳಿದ್ರೆ ಇದೀಗ ಮೆಟ್ರೋದಲ್ಲಿ ದರ ಹೆಚ್ಚಳವಾಗಿದ್ದು, ಮೆಟ್ರೋದಲ್ಲಿ ಟಿಕೆಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಆದ್ರೆ ಜನರು ಈ ಸಮಸ್ಯೆಯನ್ನು ಹೇಗೆ ಎದುರಿಸ್ತಿದ್ದಾರೆ ಅಂತ ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಬನ್ನಿ ಕೂತು ಜನರ ಹತ್ರನೇ ಹೋಗಿ ಇವತ್ತು ಮೆಟ್ರೋದ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಡು ಬರೋಣ. ಇದೀಗ ನಮ್ಮ ಜೊತೆ ಹಿರಿಯ ನಾಗರಿಕರಿದ್ದಾರೆ. ಸರ್, ನಿಮ್ಮ ಹೆಸರು? ರಮೇಶ್ ಡಿ. ಸರ್, ಮೆಟ್ರೋ ರೇಟ್ ಜಾಸ್ತಿ ಆಗ್ತಾ ಇದೆ. ಪದೇ ಪದೇ ಮೆಟ್ರೋ ರೇಟ್ ಜಾಸ್ತಿ ಮಾಡಿ ಜನರಿಗೆ ಕಷ್ಟ ಕೊಡ್ತಾ ಇದ್ದಾರೆ. ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ? ಹಾಗೆ ಮೆಟ್ರೋದ ರೇಟ್ ಜಾಸ್ತಿ ಆಗಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮ್ಮಿ ಮಾಡಬೇಕು, ರೇಟ್ ಕಮ್ಮಿ ಮಾಡಬೇಕು. ಅದರಿಂದ ಹೇಳ್ತಾ ಇರೋದು ಇದು ಮಾಡ್ಕೊಂಡು. ನಾವಿವಾಗ ಮೆಟ್ರೋದ ಹೊರಗಡೆ ಇದೀವಿ. ಮೆಟ್ರೋದ ಒಳಗಡೆ ಬಂದ್ರೆ ನೀವು ಹೇಳಿದ ನಾವು ಕೇಳಬೇಕು. ಇದು ಮೆಟ್ರೋ ಜಾಗ, ಹೊರಗಡೆ ಆ ಕಡೆ ಇದು ಗವರ್ಮೆಂಟ್ ಜಾಗನ ಮೆಟ್ರೋ ಜಾಗನ? ಅದು ಕೂಡ ಗವರ್ಮೆಂಟ್ ಜಾಗ. ನಾವು ವಿಡಿಯೋ ಮಾಡೋದ್ರಿಂದ ಇವ್ರಿಗೆ ಸಮಸ್ಯೆ ಆಗುತ್ತಾ? ಮತ್ತೆ ಏನ್ ಸಮಸ್ಯೆ? ಬರ್ಲಿ, ಅವ್ರು ಬಂದ ನಂತರ ನಾವು ನಿಲ್ಲಿಸ್ತೀವಿ. ಇಲ್ಲ, ನಾವು ಫಸ್ಟ್ ಮಾತಾಡ್ತೀವಿ. ಅವ್ರು ಬಂದ್ಮೇಲೆ ಅವ್ರು ನೋಡೋಣ. ನೀನ್ ಶೂಟ್ ಮಾಡು. ಮೆಟ್ರೋ ಯಾವ ಗವರ್ಮೆಂಟ್ ಇದಲ್ವಾ, ಮತ್ತೆ ಯಾರ್ದು ಸರ್? ಮತ್ತೆ ನೀವು ವಿಡಿಯೋ ಮಾಡುವಾಗ ನಡುವಾಗಿ ಬಂದು ನಿಲ್ಸಿ ತಪ್ಪು. ರಿಕ್ವೆಸ್ಟ್ ಮಾಡಬೇಕು, ಆ ನಂತರ ಕ್ಯಾಮರಾ ಮುಂದೆ ಬರೋದು ಚೆನ್ನಾಗಿರ್ಲಿಲ್ಲ. ನೀವು ಮಾತಾಡೋದು ವೇ ಇದೆ. ನಾವೀಗ ಜನರ ಹತ್ರ ಎಷ್ಟು ಪ್ರೀತಿಲಿ ಮಾತಾಡ್ತಿದ್ವಿ, ಹಂಗೆ ನೀವು ಬಂದು ಮಾತಾಡಿದ್ರಾ? ಹೌದು, ಎಲ್ಲಿ ನಿಮ್ ಮೆಟ್ರೋದ ಒಳಗೆ ಬಂದ್ರೆ ನಿಮ್ಮ ಹತ್ರ ಕೇಳ್ಬೇಕು, ರೋಡಲ್ಲಿ ಮಾಡೋದಕ್ಕೆ ನಿಮ್ಮ ಹತ್ರ ಕೇಳ್ಬೇಕು. ಮತ್ತೆ ಮೆಟ್ರೋ ಕೆಳಗಡೆ, ಮೆಟ್ರೋ ಇಲ್ಲ ಹೋಗ್ತಿಲ್ಲ, ಮೆಟ್ರೋ ಒಳಗೆ ಹೋಗ್ತಿರೋದು. ಆಯ್ತಾ, ನೀವು ಒಳಗೆ ಹೋಗಿ ಅವ್ರನ್ನ ಕರೀರಿ. ಸರ್, ಅದೇ ಮೆಟ್ರೋದ ರೇಟ್ ಜಾಸ್ತಿ ಆಗಿರೋ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಕಡಿಮೆ ಮಾಡ್ಬೇಕು, ಕಡಿಮೆ ಮಾಡ್ಬೇಕು. ಇದು ಜಾಸ್ತಿ ಆಗ್ಬಿಟ್ರೆ, ಈ ಜಾಸ್ತಿ ಆಗ್ಬಿಟ್ರೆ ಪರ್ಸೆಂಟೇಜ್ 5% ಜಾಸ್ತಿ ಅಲ್ವಾ? ಕಮ್ಮಿ ಮಾಡ್ಬೇಕು. 2 ಕಿಲೋಮೀಟರ್ ಇಂದ 4 ಕಿಲೋಮೀಟರ್ ಹೋಗಕ್ಕೆ 1 ರೂಪಾಯಿ ಜಾಸ್ತಿ ಕೊಡಬೇಕು. ಹಾಗೆ ಹೌದು. ಏನ್ ಸರ್? ಈ ಕಡೆ ಸೈಡ್ ಆಗಲ್ಲ ನಿಂತ್ಕೊಂಡು ಮಾಡ್ಕೊಳ್ಳಿ, ಈ ಕಡೆ ಇದೆಲ್ಲ ಮೆಟ್ರೋ ಪ್ರಾಪರ್ಟಿ. ಆ ಕಡೆ ಮೆಟ್ರೋ ಪ್ರಾಪರ್ಟಿ ಅಂದ್ರೆ ಅದು ಗವರ್ಮೆಂಟ್ ಪ್ರಾಪರ್ಟಿ ಅಲ್ವಾ ಸರ್? ಒಳಗಡೆ ಅಲೋ ಮಾಡಂಗಿಲ್ಲ ಅಂತ ಇದೆ. ಅಂದ್ರೆ ಅದ್ರ ಒಳಗಡೆ ಅಲೋ ಮಾಡಬಾರ್ದು ಅಂತ ಇದೆ, ಬಿಟ್ರು ಹೊರಗಡೆ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಇದು ಹೊರಗಡೆನೆ ಮಾಡ್ತಿರೋದು ಸರ್. ಮೆಟ್ರೋ ನಿಮ್ ಮುಂದೆ ಬಂದ್ ಮಾಡಿದ್ರೆ ಹಾಗೆಲ್ಲ ಇಲ್ಲ, ಹಂಗೆಲ್ಲ ಸಮಸ್ಯೆನೇ ಇಲ್ಲ. ನೀವು ಆತರ ಸಮಸ್ಯೆ ನೋಡುವ. ಇವ್ರನ್ನ ಇಲ್ಲಿ ಕೂತ್ಕೊಳ್ಳೋಂಗಿಲ್ಲ, ಎದ್ದೋಗಿ ಅನ್ನೋದಲ್ಲ ಎಷ್ಟು ಸಾರಿ ಮೇಡಮ್ ಹೇಳಿ ನೋಡುವ. ಸರಿ, ಇವ್ರು ಬಂದು ಹೆಂಗ್ ಮಾಡಿದ್ರು ಅಂತ ಹೇಳಿದ್ರೆ ಮೀಡಿಯಾ ನಡುವೆ ಬಂದು ನಿಲ್ಸಿ ನಾವು ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತಿದ್ವಿ. ನಾಗರಿಕರು ನಿಮಗೆ ಎಲ್ಲಿ ಕೂತ್ಕೊಳ್ಳೋ ನಿಮಗೆ ಸಮಸ್ಯೆ ಏನಿಲ್ಲ, ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಳ್ಳಿ. ಆಯ್ತಾ, ಬನ್ನಿ ಆರಾಮ್ಸೆ ಬನ್ನಿ. ನಿಮಗೆ ಎಲ್ಲ ಕಡೆ ಕೂತ್ಕೊಳ್ಳೋ ಸ್ವಾತಂತ್ರ್ಯ ಇದೆ, ಯಾರಿಗೂ ಮಧ್ಯೆ ಬಾಯಿ ಹಾಕೋಂಗೆ ಇಲ್ಲ. ನೋಡಿದ್ರಲ್ಲ, ಮೆಟ್ರೋ ಜಾಗ ಅಂತ ಒಂದು ಸಣ್ಣ ಕಿರಿಕು. ಅದು ಬಿಟ್ರೆ ರೇಟ್ ಜಾಸ್ತಿ ಆಗಿರೋದ್ ಬಗ್ಗೆ ಮಾತ್ರ ನಮ್ಮ ಒಂದು ಮಾತಾಡ್ತಿರುವಂತದ್ದು. ಸರ್, ರೇಟ್ ಕಡಿಮೆ ಆಗ್ಬೇಕಾ ಬೇಡವಾ? ಕಡಿಮೆ ಮಾಡಬೇಕು. 2 ಕಿಲೋಮೀಟರ್ಗೆ 4 ಕಿಲೋಮೀಟರ್ಗೆ 2 ರೂಪಾಯಿ. ಹೌದೌದು. 1 ಕಿಲೋಮೀಟರ್ಗೆ 2 ಕಿಲೋಮೀಟರ್ಗೆ 4 ರೂಪಾಯಿನಾ? ಅದಕ್ಕೆ ಯಾರೇ ಮಾಡಲಿ ಏನೇ ಮಾಡಲಿ ಒಂದು ಕಮ್ಮಿ ಮಾಡಬೇಕು. ಅದಕ್ಕೋಸ್ಕರ ಜನಸಾಮಾನ್ಯರಿಗೆ ಸಹಾಯ ಮಾಡಬೇಕು. ಹೌದು. ಮತ್ತೆ ದೋಚೋರಾಗಬಾರ್ದು ಸರ್ಕಾರ ಅನ್ನೋದು ನಿಮ್ಮ. ಹೌದು. ನಿಮ್ಮ ಹೆಸರು ಹೇಳಿ? ರಮೇಶ್ ಡಿ. ಎಸ್, ಥ್ಯಾಂಕ್ ಯು ಸೊ ಮಚ್.